ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆಗಿತ್ತು ಕೇಳಿ. ಸೊ ಎಲ್ಲ ಚೆನ್ನಾಗಿರೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಜೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ವಿಡಿಯೋ ಮಾಡೋದು ಬೇಡ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೆ. ತುಂಬ ಆಸೆಯಿಂದ ಓಪನ್ ಮಾಡಿದೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ. ಸೊ ನನ್ನ ವೀಡಿಯೋಸ್ ಎಲ್ಲರೂ ನೋಡ್ತಾರೆ ಅಂತ. ಆದರೆ ಏನೋ ಗೊತ್ತಿಲ್ಲ, 100 ವೀಡಿಯೋಸ್ ಮೇಲಾಗಿದೆ ನಂದು. ಸರಿಯಾಗಿ ವ್ಯೂಸ್ ಬರ್ತಿಲ್ಲ, ಯಾರೂ ನೋಡ್ತಾ ಇಲ್ಲ. ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೆ. ಏನಕ್ಕೆ ಅಂದರೆ ನಾನು ಮಾಡೋ ವೀಡಿಯೋಸ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ, ಅದಕ್ಕೋಸ್ಕರ. ಆಮೇಲೆ ಒಂದು ಕಡೆ ಅನಿಸ್ತು ಇಲ್ಲ ಮಾಡೋಣ ಅಂತ. ಆದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ನನಗೆ. ಸೊ ನನ್ನ ಮೈಂಡ್ಗೆ ಏನು ಬರುತ್ತೆ ಮಾಡು ಅಂದರೆ ಮಾಡ್ತೀನಿ, ಬೇಡ ಅಂದರೆ ಸುಮ್ಮನೆ ಆಗ್ತೀನಿ. ಇವತ್ತು ಅಮ್ಮ ತೆಗ್ರಿಕಾಳು ಖಾರ ಮಾಡೋಣ ಸಂಜೆ. ಕಾಯಿ ಕುಯ್ದು ಅದನ್ನೆಲ್ಲ ಸಿಪ್ಪೆ ತೆಗೆದು ಇಟ್ಟಿರು ಅಂತ ಹೇಳಿದರು. ಸೊ ತೆಗ್ರಿಕಾಳು ಖಾರದ ರೆಸಿಪಿ ಯಾವ ಥರ ಮಾಡ್ತಾರೆ ನಮ್ಮ ಹಳ್ಳಿ ಸೈಡು, ಅದರಲ್ಲೂ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ ವೀಡಿಯೋ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗದೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ವೈರಲ್ ಆಗಿ ವ್ಯೂಸ್ ಬಂದರೆ ಮುಂದೆ ವೀಡಿಯೋಸ್ ಮಾಡ್ತೀನಿ. ಇಲ್ಲ ಅಂದರೆ ಅವಾಗಲೇ ಹೇಳ್ದಂಗೆ ನನ್ನ ಮೈಂಡ್ಗೆ ಏನು ಬರುತ್ತೆ ಅದನ್ನು ಮಾಡ್ತೀನಿ. ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಸ್ಟಾಪ್ ಮಾಡಿಬಿಡ್ತೀನಿ. ಏನಕ್ಕೆ ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ನಮ್ಮ ಕೆಲಸಗಳ ಮಧ್ಯೆಯಲ್ಲಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಬಟ್ ಸರಿಯಾಗಿ ನೋಡಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ. ಸೊ ಅದು ವೀಡಿಯೋ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಇವತ್ತು ಅವಾಗಲೇ ಹೇಳ್ದಂಗೆ ಅಮ್ಮ ತೆಗ್ರಿಕಾಳು ಖಾರ ಮಾಡೋಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಕ್ಕನ ಮನೆಗೆ ಹೋಗಿ ಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಾಳೆಲ್ಲ ಇಟ್ಕೊಂಡು ಬಂದೆ. ಸೊ ಏನಕ್ಕಪ್ಪ ಅಂತ ಅಂದರೆ ಒಬ್ಳಿಗೆ ಆಗೋದಿಲ್ಲ, ಅದಕ್ಕೋಸ್ಕರ. ಒಬ್ಬಳೇ ಆದರೆ ತುಂಬ ಲೇಟ್ ಆಗುತ್ತೆ, ಎಡಿಯೋದಕ್ಕೂ ಬೇಜಾರಾಗುತ್ತೆ. ಈ ಥರ ಮಾಡಿದ್ರೆ ಸೊ ಅಕ್ಕನ ಜೊತೆನೂ ಮಾತಾಡಿಕೊಂಡು ಕಾಯಿ ಸಿಪ್ಪೆ ಎಲ್ಲ ತೆಗಿಬೋದಲ್ಲ ಅಂತೇಳಿ ಹೋದೆ. ಹಾಗೆ ಅಕ್ಕ ಸ್ವಲ್ಪ ಸೊಪ್ಪು ಇತ್ತು ಸೋಸ್ಕೊಡು ಅಂತ ಹೇಳಿದ್ರು, ಅದನ್ನು ಕೂಡ ಸೋಸ್ಕೊಟ್ಟೆ. ಇನ್ನು ಅಪ್ಪಿ ಅಲ್ಲೇ ಆಟ ಆಡ್ತಾ ಇದ್ದ ಸೈಕಲಲ್ಲಿ, ನೀವೇ ವಿಡಿಯೋದಲ್ಲಿ ನೋಡಿದ್ರಿ. ಅವನು ಸುಮ್ಮನೆ ಇರು ಅಂದರೆ ಸುಮ್ಮನೆ ಇರ್ತಾನೆ ಇಲ್ಲ. ಬಸ್ಸು ಬೈಕೆಲ್ಲ ಓಡಾಡ್ತಾ ಇದ್ದೋ, ಏನಕ್ಕೆ ಅಕ್ಕವ್ರ ಮನೆ ರೋಡ್ ಸೈಡ್ ಅಲ್ವಾ, ಅದಕ್ಕೆ. ಸೊ ಇನ್ನು ಅಪ್ಪ ಕೂಡ ಇರಲಿಲ್ಲ, ಅವನ್ನ ನೋಡ್ಕೊಳ್ಳೋದಕ್ಕೆ ಹೊಲ್ದ ಹತ್ರ ಹೋಗಿದ್ರು. ಇನ್ನು ಅಣ್ಣ ನೈಟ್ ಶಿಫ್ಟ್ ಅಲ್ವಾ, ಅವನು ಮಲಗಿದ. ಯಾರ್ದೋ ಬರ್ತಡೇ ಇದೆ ಹೋಗಬೇಕು ಅಂತ ಹೇಳಿದ, ನೀರು ಕಾಯಿಸು ಅಂತ. ಸೊ ಅವನು ನೈಟ್ ಮಾಡ್ಕೊಂಬಂದು ಮಲಗಿದ್ನಲ್ಲ, ನಾನು ಅವ್ನು ಬಂದಾಗ ಮಲಗಿರ್ತೀನಲ್ಲ, ಇನ್ನು ಹೇಳ್ಸಿದ್ರೆ ನಾನು ಎದ್ದೇಳಲ್ಲ ಅಂತೇಳಿ ಮೆಸೇಜ್ ಮಾಡಿದ್ದೆ ನನಗೆ ವಾಟ್ಸಪ್ಪಲ್ಲಿ, ನೀರು ಕಾಯಿಸು ಬರ್ತಡೇ ಐತೆ ಹೋಗ್ತೀನಿ ಅಂತ. ಅದಕ್ಕೆ ಹೋಗಿ ಬಂದು ಮುಗಿಸ್ಕೊಂಡು ಮತ್ತೆ ಮಲಗಿದ. ಇನ್ನು ಸರಿ ಅಂತೇಳಿ ತೆಗ್ರಿಕಾಳು ಖಾರ ಮಾಡೋದಕ್ಕೆ ಅಂತೇಳಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ತುಂಬ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ. ಅದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಹಾಗೆ ತೆಗ್ರಿಕಾಳನ್ನ ನೀಟಾಗಿ ನೀರಲ್ಲಿ ಒಂದು 2 ಸಲ ತೊಳ್ಕೊಂಡು ಅದನ್ನ ಇವಾಗ ನೀರೊಳಗಡೆ ಹಾಕ್ತಾಯಿದ್ದೀನಿ. ಏನಕ್ಕೆ ಕಾಳು ಬೇಯಬೇಕು, ಇದನ್ನು ರುಬ್ಕೋಬೇಕು. ಅದಕ್ಕೆ ನೋಡಿ, ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ, ಇನ್ನೊಂದು ಕೈಲಿ ಅಡುಗೆ ಮಾಡೋಕ್ಕೆ ಹೋದರೆ ಇದೇ ರೀತಿ ಎಡವಟ್ಟಾಗೋದು. ಸೊ ಇವತ್ತು ಒಂದಲ್ಲ ಎರಡಲ್ಲ ಸುಮಾರು ಎಡವಟ್ಟು ಮಾಡ್ಕೊಂಡಿದ್ದೀನಿ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಕೆಲವೊಂದು ಸಲ. ಇವಾಗ ನೋಡಿ, ಒಂದು ಕೈಲಿ ವಿಡಿಯೋ ಮಾಡ್ತಾಯಿದ್ದೀನಿ ಸ್ಟ್ಯಾಂಡ್ ಇಲ್ಲದೆ ಇರೋದಕ್ಕೆ, ಇನ್ನೊಂದು ಕೈಲಿ ಕಾಳು ಸುರಿಯೋಕೆ ಹೋದೆ, ಸ್ವಲ್ಪ ಕಾಳು ಕೆಳಗಡೆನೇ ಚೆಲ್ಲೋಗ್ಬಿಡ್ತು. ಸೊ ಇದೇ ಥರ ಆಗುತ್ತೆ ಸ್ಟ್ಯಾಂಡ್ ಇಲ್ಲ ಅಂದರೆ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ವೀಡಿಯೋ, ಅಂದರೆ ಒಂದು ಕೈಲಿ ವೀಡಿಯೋ ಮಾಡ್ತಾ ಇನ್ನೊಂದು ಕೈಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತೇಳಿ ಇವಾಗ ಮೊಬೈಲ್ನ ಗೋಡೆಗೆ ಒರಗಿಸ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಮೊಟ್ಟೆ ಕೋಳಿ ಸಾಂಬಾರ್ದು. ಅದೇನಾಗಿದೆ ಅಂದರೆ, ನಾನು ವೀಡಿಯೋ ಎಡಿಟ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ನಾನು ಮಾತಾಡಿದ್ದೀನಿ. ಅದಾದಮೇಲೆ ಸಾಂಬಾರು ಮಾಡಬೇಕಾದ್ರೆ ನಾನು ವಾಯ್ಸ್ ಕೊಡೋಣ ಅಂತೇಳಿ ಮಾತಾಡಲಿಲ್ಲ. ಏನಕ್ಕೆ ಅದು ಶಬ್ದಕ್ಕೆ, ಹಿಂಗೆ ಪಾತ್ರೆ ಎಲ್ಲ ತಿರುಗ್ತೀವಲ್ಲ ಅದ್ರ ಶಬ್ದಕ್ಕೆ ವೀಡಿಯೋ ಸರಿಯಾಗಿ ಅಂದರೆ ನಾವು ಮಾತಾಡೋದು ಸರಿಯಾಗಿ ಕೇಳಿಸಲ್ಲ ಅಂತೇಳಿ ವಾಯ್ಸ್ ಕೊಡೋಣ ಅಂತೇಳಿ ಎಡಿಟ್ ಮಾಡುವಾಗ ಏನಾಗಿದೆ, ಮ್ಯೂಟ್ ಮಾಡಿದ್ದೀನಲ್ಲ, ಆಲ್ ಮ್ಯೂಟ್ ಕೊಟ್ಬಿಟ್ಟಿದ್ದೀನಿ. ಸೊ ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಅದೇನಾಗ್ಬಿಟ್ಟಿದೆ ಅಂದರೆ, ನಾನು ಸ್ಟಾರ್ಟಿಂಗ್ ಮಾತಾಡಿರೋದು ಇಲ್ಲ, ನನ್ನ ವೀಡಿಯೋನೂ ಸರಿಯಾಗಿ ನೋಡಿಲ್ಲ ಗೈಸ್. ನನ್ನ ಫ್ರೆಂಡ್ಸು ಎಲ್ಲ ಕೇಳ್ತವ್ರೆ, ಏನಕ್ಕೆ ವಾಯ್ಸ್ ಬರ್ತಾಯಿಲ್ಲ ಸ್ಟಾರ್ಟಿಂಗ್ 2 ನಿಮಿಷ ಅಂತ. ಆಮೇಲೆ ನೋಡ್ತೀನಿ 2 ನಿಮಿಷ ವಾಯ್ಸ್ ಬೇರೆ ಬರ್ತಾ ಇಲ್ಲ. ಅದು ಬಂದು ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದು 10 ಗಂಟೆಯಲ್ಲಿ, ನನಗೆ ಹೇಳಿದ್ದು ಮಧ್ಯಾಹ್ನ 2 ಗಂಟೆಯಲ್ಲಿ. ಸೊ ಇನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ಬೋದಿತ್ತು. ಆಲ್ರೆಡಿ ಸುಮಾರು ಟೈಮ್ ಆಗೋಗಿತ್ತು, ಸುಮಾರು ಜನ ನೋಡಿದ್ರಲ್ಲ, ಒಂದು 50 ಜನ ಆಲ್ರೆಡಿ ನೋಡಿಬಿಟ್ಟಿದ್ರು. ಇನ್ನು ಮತ್ತೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಸುಮ್ಮನೆ ಮತ್ತೆ ಎಡವಟ್ಟು ಆಗಿಬಿಡುತ್ತೆ ಅಂತೇಳಿ ನಾನಿನ್ನು ಅದನ್ನು ಡಿಲೀಟ್ ಮಾಡೋಕ್ಕೆ ಹೋಗಲಿಲ್ಲ. ಸಾರಿ, ಒಂದೊಂದು ಸಲ ಹಿಂಗೆ ಆಗಿಬಿಡುತ್ತೆ. ಏನಕ್ಕೆ ಕೆಲವೊಂದು ಸಲ ನಮಗೂ ಟೆನ್ಷನ್ ಇರುತ್ತೆ, ಅಂದರೆ ಮನೆ ಟೆನ್ಷನ್ ಇರುತ್ತೆ, ಹೊರಗಡೆ ಟೆನ್ಷನ್ ಇರುತ್ತೆ. ಅದ್ರ ಮಧ್ಯದಲ್ಲಿ ವೀಡಿಯೋಸ್ ಎಡಿಟ್ ಮಾಡುವಾಗ ಆ ಕಡೆ ಗಮನ ಹೋಗ್ಬಿಟ್ಟಾಗ ಈ ರೀತಿ ಆಗಿಬಿಡುತ್ತೆ. ಸೊ ಇನ್ನೊಂದು ಸಲ ಈ ಥರ ಆಗದಿರೋ ರೀತಿ ನೋಡ್ಕೋತೀನಿ. ಏನಕ್ಕೆ ವಾಯ್ಸ್ ಇಲ್ದೇ ವೀಡಿಯೋಸ್ ನೋಡೋದಕ್ಕೆ ಬೇಜಾರು. ಏನಕ್ಕೆ ನನಗೂ ಗೊತ್ತು, ನಾವು ಸ್ಟಾರ್ಟಿಂಗಲ್ಲಿ ಬೇರೆಯವ್ರ ವೀಡಿಯೋಸ್ ನೋಡುವಾಗ ಒಂದು ಸ್ವಲ್ಪ ವಾಯ್ಸ್ ಇಲ್ಲ ಅಂದರೆ ನೋಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಇನ್ನೊಂದು ಸಲ ಈ ಥರ ಆಗದಿರೋ ರೀತಿ ನೋಡ್ಕೋತೀನಿ.
ಸೊ ನಾನು ಆವಾಗಲೇ ಹೇಳ್ದಂಗೆ ವೀಡಿಯೋನ ಸ್ಕಿಪ್ ಮಾಡಿಬಿಡಿ. ಇದು ಖಾರ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಪರೋಟಕ್ಕೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ. ಸೊ ಹಸಿಕಾಳು ಸೀಸನಲ್ಲಿ ತೊಗರಿಕಾಳು ಖಾರ, ತೊಗರಿಕಾಳು ಬಾತು, ಉಪ್ಪಿಟ್ಟು ಎಲ್ಲ ಮಾಡಿಬಿಡ್ತೀವಿ ನಮ್ಮ ಹಳ್ಳಿಗಳ ಸೈಡಲ್ಲಿ. ಸೊ ಏನಕ್ಕೆ ಹೇಳಿದೆ ಅಂತ ಅಂದರೆ, ಕೆಲವೊಬ್ರದ್ದು ವೀಡಿಯೋಸ್ ನೋಡ್ತಾ ಇದ್ದೆ, ಅದರಲ್ಲಿ ಅರ್ಧ ಕೆಜಿ ತೊಗರಿಕಾಯಿ ತಂದು, 1/4 ಕೆಜಿ ತೊಗರಿಕಾಯಿ ತಂದು, 1 ಕೆಜಿ ತೊಗರಿಕಾಯಿ ತಂದು ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಹಳ್ಳಿಗಳ ಸೈಡಲ್ಲಿ ಆ ಥರ ಅಲ್ಲ, ಎಷ್ಟಾದರೂ ತಿನ್ಬೋದು. ಸೊ ಕಾಳು ಸೀಸನ್ ಮುಗಿಯೋ ತನಕ, ಹಸಿ ಕಾಳು ಸೀಸನ್ ಮುಗಿಯೋ ತನಕ ಡೈಲಿ ಅದೇನೇ ನಮ್ಮನೆ. ಒಂದಿನ ಉಪ್ಪು ಸಾಂಬಾರು, ಒಂದಿನ ಒಂದೆಸರು, ಒಂದಿನ ಖಾರ, ಒಂದಿನ ವಡೆ. ಸೊ ಈ ಥರ ವೆರೈಟಿನ ಮಾಡ್ತಾಯಿರ್ತೀವಿ. ಈಗ ಹಸಿ ತೊಗರಿಕಾಳು ಇದಾದಮೇಲೆ ತಣ್ಣಿಕಾಳು ಬರುತ್ತೆ, ಇನ್ನು ಅದಾದಮೇಲೆ ಅವರೆಕಾಳು ಬರುತ್ತೆ. ಸೊ ಸಿಟಿಯವರಾದ್ರೆ ಏನು ಮಾಡ್ತಾರಪ್ಪ ಅಂದರೆ, ಪಾಪ ಅವರೆಲ್ಲನೂ ದುಡ್ಡು ಕೊಟ್ಟೆ ತಗೋಬೇಕು. ಅದನ್ನು ಈಗ ಕೆ ಜಿ ಲೆಕ್ಕದಲ್ಲಿ ತಗೋತಾರೆ. ನಾವು ಹಂಗಲ್ಲ, ಒಂದು ದಿನಕ್ಕೆ ಅರ್ಧ ಕೆ ಜಿನಾರು ಹಾಕ್ತೀವಿ, ಇಲ್ಲ 1 ಕೆಜಿ ಕಾಳನ್ನಾರು ಹಾಕ್ತೀವಿ. ಸೊ ಈ ಥರ ಇರುತ್ತೆ. ಹಳ್ಳಿಲಿರೋರ್ಗೂ ಸಿಟಿಗಿರೋರ್ಗೂ ಇಷ್ಟೇ ವ್ಯತ್ಯಾಸ. ಅವರು ಎಲ್ಲನೂ ದುಡ್ಡು ಕೊಟ್ಟು ತಗೊಂಡು ತಿಂತಾರೆ. ನಾವು ಆ ಥರ ಅಲ್ಲ. ಏನಕ್ಕಂದರೆ ನಾವೇ ಕಾಳೆಲ್ಲ ಬೆಳಿತೀವಲ್ಲ, ಸೊ ಪ್ರತಿನಿತ್ಯ ಬೇಕಂದರೆ ಎಷ್ಟಾದರೂ ತಿನ್ಬೋದು. ಅರ್ಧ ಕೆ ಜಿ ಕಾಳನ್ನಾರು ಇಟ್ಕೋಬೋದು, ಇಲ್ಲಾಂದ್ರೆ 1 ಕೆಜಿ ಕಾಳು ಹಾಕಿ ಸಾಂಬಾರು ಕೂಡ ಮಾಡ್ಬೋದು ನಾವು. ಹಾಗೆ ಅಮ್ಮ ಸಂಜೆ ಬಂದಾದಮೇಲೆ ಇವತ್ತು ನೆನ್ನೆ ಎಲ್ಲ ಸೋನೆ ಅಲ್ವಾ, ಸೋಲಾರ್ ನೀರು ಕಾದಿರಲಿಲ್ಲ. ಅಣ್ಣ ಬರ್ತಡೆಗೆ ಹೋಗಿ ನೀರು ಕಾಯಿಸೋಕೆ ಹೇಳಿದ್ರಲ್ಲ, ಅಪ್ಪನೂ ಸ್ನಾನ ಮಾಡ್ತಾರೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಕಾಯಿಸ್ದೆ. ಅಪ್ಪ ಸ್ನಾನ ಮಾಡಲ್ಲ ಅಂತ ಹೇಳಿದ್ರು. ಅಪ್ಪಿ ಅಂಗನವಾಡಿಯಿಂದ ಬಂದಿದ್ನಲ್ಲ, ಅವನಿಗೂ ಸ್ನಾನ ಮಾಡಿಸ್ದೆ. ಇನ್ನು ನೀರಿತ್ತಲ್ಲ ಅಂತೇಳಿ ಅಮ್ಮಂಗೂ ಸ್ನಾನ ಮಾಡೋಕ್ಕೆ ಹೇಳಿದೆ. ಅಮ್ಮ ಕೂಡ ಸ್ನಾನ ಮಾಡ್ತಾಯಿದ್ರು. ಅಷ್ಟರಲ್ಲಿ ಖಾರ ಮಾಡೋದಕ್ಕೆ ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಆಲ್ರೆಡಿ ನಾನು ಇವಾಗ ಕಾಳೆಲ್ಲ ಬೇಯಕ್ಕಿದ್ದೀನಿ, ಅದು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಅಂತೇಳಿ ಕಟ್ ಮಾಡ್ಕೋತಾ ಇದ್ದೆ. ಈರುಳ್ಳಿನ ಕಟ್ ಮಾಡೋಕ್ಕಿಂತ ಮುಂಚೆ, ಅಂದರೆ ನಾವು ಯಾವುದೇ ತರಕಾರಿನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಬೌಲಲ್ಲಿ ನೀರಿಟ್ಕೊಳ್ಳಿ. ಏನಕ್ಕಂದರೆ ಇವಾಗ ಈರುಳ್ಳಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಸಿಪ್ಪೆ ಮೇಲ್ಗಡೆ ತೆಗೆದ್ಮೇಲೆ ಒಳಗಡೆ ಸ್ವಲ್ಪ ಕಪ್ಪು ರೀತಿ ಇರುತ್ತೆ. ಅದನ್ನು ಅದೇ ರೀತಿ ಕಟ್ ಮಾಡಬೇಡಿ. ಏನಕ್ಕಂದರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಾನು ಕೆಲವೊಂದು ಸಲ ಟಿ ವಿಲಿ ಮತ್ತು ಯೂಟ್ಯೂಬಲ್ಲಿ ನೋಡಿದ್ದೆ, ಅದರಿಂದ ಅಲರ್ಜಿ ರೀತಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ. ನಾನು ನಂಬಿರಲಿಲ್ಲ. ಒಂದು 2-3 ಸಲ ನಾನೇ ಟ್ರೈ ಮಾಡಿದೆ. ಆಮೇಲೆ ಗೊತ್ತಾಯಿತು ಈರುಳ್ಳಿ ಕಪ್ಪಾಗಿದ್ದಾಗ ತೊಳೆದ್ಬಿಟ್ಟು ಹಾಕಬೇಕು ಅಂತ. ಸೊ ಅದಕ್ಕೆ ನಾನು ನಿಮಗೂ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ, ಈರುಳ್ಳಿ ಕಟ್ ಮಾಡುವಾಗ ತುಂಬ ಕಣ್ಣು ಉರಿಯುತ್ತೆ ಅಂತೇಳಿ ಸಿಪ್ಪೆನ ತಲೆ ಮೇಲೆ ಹಾಕೋಬೇಕು ಅಂತ ಹೇಳ್ಕೊಟ್ಟಿದ್ದೆ. ಹಾಗೆ ಅದರಲ್ಲಿ ಇನ್ನೂ 2 ಥರ ಟಿಪ್ಸ್ ಇದೆ. ಏನು ಅಂದರೆ, ನಿಂಬೆಹಣ್ಣು ಇರುತ್ತಲ್ಲ, ಅದನ್ನು ನಾವು ಕಟ್ ಮಾಡೋ ಮಣೆಗೆ ಸ್ವಲ್ಪ ಸವರ್ಬಿಟ್ಟು ಈರುಳ್ಳಿ ಅಂದರೆ ಆನಿಯನ್ನ ಕಟ್ ಮಾಡಿ ಕಣ್ಣು ಉರಿಯೋದಿಲ್ಲ. ಹಾಗೆ ಎಣ್ಣೆ ಬರುತ್ತಲ್ಲ, ಆಯಿಲು, ಸನ್ಫ್ಲವರ್ ಆಯಿಲು ಯಾವುದಾದ್ರೂ ಆಗುತ್ತೆ. ಸೊ ಅಂದರೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಎಣ್ಣೆ, ಅದನ್ನು ಸವರ್ಬಿಟ್ಟು ನೀವು ಈರುಳ್ಳಿನ ಕಟ್ ಮಾಡೋದ್ರಿಂದ ಕಣ್ಣು ಅಷ್ಟು ಉರಿಯಲ್ಲ. ಯಾಕಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ, ಆವಾಗ ನೀವೇ ಕಮೆಂಟ್ಸ್ ಮಾಡ್ತೀರಾ, ಹೌದು ಇದು ವರ್ಕ್ ಆಯಿತು ಈ ಟಿಪ್ಸು ಅಂತ. ಇವತ್ತು ತೊಗರಿಕಾಳು ಖಾರ ಮಾಡೋದಕ್ಕೆ ಫ್ರಿಜ್ಜಿಂದ ಟೊಮೊಟೊನ ತೆಗೆದೆ. ಟೊಮೊಟೊ ಹೊರಗಡೆ ಇರಲಿಲ್ಲ, ಫ್ರಿಜ್ಜಲ್ಲೇ ಇಟ್ಟಿದ್ವಲ್ಲ ಅದಕ್ಕೆ. ಏನಕ್ಕಂದರೆ ಸ್ವಲ್ಪ ಹೊರಗಡೆ ಇಟ್ಕೊತೀವಿ, ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಎಲ್ಲ ಹೊರಗಡೆನೇ ಇಟ್ಟರೆ ಬೇಗ ಕೊಳ್ತೋಗ್ಬಿಡುತ್ತೆ ಅಂತ. ಆಗ ಫ್ರಿಜ್ಜಿಂದ ತೆಗೆದಾಗ ಕೆಲವೊಂದು ಟೊಮೊಟೊ ಏನಾಗ್ಬಿಟ್ಟಿದ್ದು ಅಂದರೆ ಕೊಳ್ತೋಗ್ಬಿಟ್ಟಿದ್ದು. ಸೊ ಆ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ಟೊಮೊಟೊ ಹಣ್ಣನ್ನ ವಾರಕ್ಕೊಂದು ಸಲ, 4 ದಿನಕ್ಕೊಂದು ಸಲ ಹೊರಗಡೆ ತೆಗೆದು, ಟೊಮೊಟೊ ಅಂತಲೇ ಎಲ್ಲ ತರಕಾರಿಗಳನ್ನ ತೆಗೆದು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲನೂ ಒರೆಸ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ಮತ್ತೆ ಅದೇ ಡಬ್ಬಕ್ಕೆ, ಅಂದರೆ ಡಬ್ಬದಲ್ಲೆಲ್ಲ ನೀರಿನಂಶ ಇರುತ್ತೆ, ಅದನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು, ಸೊ ಇಲ್ಲ ತೊಳೆಯೋದಿಲ್ಲ ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು, ಒಂದು ಟಿಶ್ಯೂ ಪೇಪರ್ ಇದ್ದರೆ, ಇಲ್ಲ ಅಂದರೆ ಮಾಮೂಲಿ ಪೇಪರ್ ಇದ್ದರೆ, ಸೊ ಹಾಸ್ಬಿಟ್ಟು ಅಂದರೆ ಡಬ್ಬದೊಳಗಡೆ ಹಾಕ್ಬಿಟ್ಟು ತರಕಾರಿ ಟೊಮೊಟೊನ ಇಡಿ. ಏನಕ್ಕಂದರೆ ಆವಾಗ ತರಕಾರಿ ಫ್ರೆಶ್ ಆಗಿರುತ್ತೆ, ಜಾಸ್ತಿ ಕೂಡ ಕೊಳ್ತೋಗೋದಿಲ್ಲ. ಇವಾಗ ಇಬ್ಬನಿ ಜಾಸ್ತಿ ಅಲ್ವಾ, ಸೊ ಚಳಿಗಾಲದಲ್ಲಿ ಈ ರೀತಿ ಮಾಡಿ. ಏನಕ್ಕಂದರೆ ಬೇಸಿಗೆ ಟೈಮಲ್ಲಿ ತರಕಾರಿ ಅಷ್ಟು ನೀರಿನಂಶ ಬಿಟ್ಕೊಳ್ಳೋದಿಲ್ಲ ಫ್ರಿಜ್ಜಲ್ಲಿ. ಆವಾಗ ಬೇಕಂದರೆ ವಾರಕ್ಕೊಂದು ಸಲ ತೆಗಿಬೋದು. ಇವಾಗ 4 ದಿನಕ್ಕೊಂದು ಸಲ, 3 ದಿನಕ್ಕೊಂದು ಸಲ ತೆಗೆದು ನೋಡ್ತಾನೆ ಇರಿ. ಏನಕ್ಕಂದರೆ ಚಳಿಗಾಲ ಜಾಸ್ತಿ ಅಲ್ವಾ, ಆವಾಗಲೇ ಹೇಳ್ದಂಗೆ. ಸೊ ತರಕಾರಿಗಳೆಲ್ಲ ಬೇಗ ಕೊಳ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಚಳಿ ಟೈಮಲ್ಲಿ ಯಾವಾಗಲೂ ಇದೇ ರೀತಿ ಮಾಡೋದು. ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿದೆ. ಏನಕ್ಕಂದರೆ ನಾನು ಒಂದೊಂದು ಸಲ ಮರ್ತ್ಕೊಬಿಟ್ಟಾಗ ಈ ರೀತಿ ಆಗುತ್ತೆ. ಈಗ ಟೊಮೊಟೊ ನೋಡಿ ಮರ್ತ್ಕೊಬಿಟ್ಟೆ. ಏನಕ್ಕಂದರೆ ನಾನು ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಲ್ವಾ, ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಇಲ್ಲಿ ಅಲ್ಲಾದರೆ ಇವಾಗ ಹೋದ ತಕ್ಷಣ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತೀನಿ. ಇಲ್ಲಿ ಅಮ್ಮ ಅದಕ್ಕೆ ಇರ್ತಾರಲ್ಲ, ಅವರೇ ಮಾಡ್ಕೋತಾರೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿರ್ತೀನಿ. ಇವತ್ತು ನಾನೇ ಅಲ್ವಾ ಮಾಡ್ತಾ ಇರೋದು ಅಡುಗೆನ. ಸೊ ಅದಕ್ಕೋಸ್ಕರ ಟೊಮೊಟೊ ಹಣ್ಣು ತೆಗ್ದು ನೋಡೋಕೆ ಹೋದಾಗ ಆ ರೀತಿ ಆಗಿತ್ತು. ಆವಾಗಲೇ ಹೇಳ್ದಂಗೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದೆ. ಇವಾಗ ನಾನು ಒಗ್ಗರಣೆಗೆ ಅಂತೇಳಿ ಒಂದು ಈರುಳ್ಳಿ, 1-2 ಟೊಮೊಟೊ, ಒಂದು 3-4 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಎಲ್ಲನೂ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಈರುಳ್ಳಿ ಬೇಕು ಅಂತ ಹೇಳಿದ್ರೆ ನೀವು
ಉದ್ದಕ್ಕೆ ಕಟ್ ಮಾಡ್ಕೋಬೋದು, ಇಲ್ಲ ಬೇಡ ಅಂತ ಹೇಳಿದ್ರೆ ನಾನು ಕಟ್ ಮಾಡಿದ್ದೀನಲ್ಲ ಚಿಕ್ಕ ಚಿಕ್ಕದಾಗಿ ಅದೇ ರೀತಿನಾದರೂ ಕಟ್ ಮಾಡ್ಕೋಬೋದು. ಅಮ್ಮ ಈ ರೀತಿ ಕಟ್ ಮಾಡಿದೆಯಲ್ಲ ಅಂತ ಹೇಳಿದ್ರು. ಏನಕ್ಕಂದರೆ ಅಮ್ಮ ಮಾಡಬೇಕಾದ್ರೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ತಾರೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಾನು ಪ್ರತಿ ಸಲ ಬದನೇಕಾಯಿ ಹಾಕ್ಬೇಕಾದ್ರೆ ಹೇಳ್ತೀನಿ, ಒಂದು ಬೌಲ್ಗೆ ಈ ರೀತಿ ಒಂದು ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪನ್ನ ಹಾಕಿ, ಹಳ್ಳುಪ್ಪಾದರೂ ಸರಿ ಪುಡಿ ಉಪ್ಪಾದರೂ ಸರಿ ಹಾಕ್ಬಿಟ್ಟು ಆಮೇಲೆ ಬದನೇಕಾಯಿನ ಕಟ್ ಮಾಡಿ ಅದರೊಳಗಡೆ ಹಾಕಿ ಬದನೇಕಾಯಿನ ಕಟ್ ಮಾಡಬೇಕಾದ್ರೆ ಫಸ್ಟ್ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಏನಕ್ಕಂದರೆ ಅದರೊಳಗಡೆ ಚಿಕ್ಕ ಚಿಕ್ಕ ಹುಳು ಇರುತ್ತೆ, ಗೊತ್ತಾಗೋದಿಲ್ಲ. ಏನಕ್ಕಂದರೆ ಬದನೇಕಾಯಿ ಮೇಲ್ಗಡೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದನ್ನು ಕಟ್ ಮಾಡಿ ನೋಡಿದಾಗಲೇ ಅದ್ರ ಒಳಗಡೆ ಹುಳು ಇರುತ್ತೆ ಅಂತ ಗೊತ್ತಾಗೋದು. ಸೊ ಅದೇ ರೀತಿ ಮನುಷ್ಯನೂ ಅಷ್ಟೇ. ಏನಕ್ಕಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ, ಆದರೆ ಆ ಮಾತೆಲ್ಲ ಹೇಳೋದಿಲ್ಲ ನಾನು. ಅವರು ಅಷ್ಟೇ ನೋಡೋದಕ್ಕೆ ಮೇಲ್ಗಡೆ ಚೆನ್ನಾಗಿರ್ತಾರೆ, ಆದರೆ ಅವ್ರಿಗೆ ನಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವ್ರ ಜೊತೆ ಇದ್ದಾಗ ಗೊತ್ತಾಗಲ್ಲ. ಅವ್ರ ಜೊತೆ ಇದ್ದಾಗ ಚೆನ್ನಾಗೇ ಇರ್ತಾರೆ. ನಾವು ಈ ರೀತಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದಾಗಲೇ ಅವ್ರ ಬಗ್ಗೆ ನಮಗೆ ಗೊತ್ತಾಗೋದು. ಸೊ ಅಲ್ಲಿ ತನಕ ನಮಗೆ ಅವ್ರ ಬಗ್ಗೆ ಗೊತ್ತಾಗಲ್ಲ, ಒಳಗಡೆ ನಮ್ಮ ಬಗ್ಗೆ ಎಷ್ಟು ದ್ವೇಷ ಇರುತ್ತೆ ಅಂತ ನಮಗೆ ಗೊತ್ತಾಗೋದು. ಸೊ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಬ್ಬರು ಬುದ್ಧಿ, ಕೆಲವೊಬ್ಬರು ಗುಣ ಎಲ್ಲ ಗೊತ್ತಾಗ್ಬಿಡ್ತು ನನಗೆ. ಏನಕ್ಕೆ ಅಂತ ಅಂದರೆ ಇವಾಗ ಹೇಳಲ್ಲ, ಮುಂದೆ ಟೈಮ್ ಬಂದಾಗ ಹೇಳ್ತೀನಿ. ಏನಕ್ಕಂದರೆ ನನ್ನದೊಂದು ವೀಡಿಯೋ ಸಕ್ಸಸ್ ಆಗಬೇಕು, ಆಮೇಲೆ ಅವ್ರಿಗೆ ನಾನು ಉತ್ತರ ಕೊಡಬೇಕು, ಇವಾಗಲೇ ಕೊಡೋದಕ್ಕೆ ಹೋಗಬಾರ್ದು. ಸೊ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ, ನಾವೇನೇ ಮಾಡಬೇಕಾದ್ರೂ ಸುಮಾರು ಜನ ಸುಮಾರು ಮಾತಾಡ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಅವ್ರಿಗೆ ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ ಅದ್ರ ಪ್ರತಿಫಲ ಸಿಕ್ಕಿದಾಗಲೇ ನಾವು ಅವ್ರಿಗೆ ಆನ್ಸರ್ ಮಾಡಬೇಕು. ಅಲ್ಲಿ ತನಕ ಮಾತಾಡೋದಕ್ಕಾಗೋದಿಲ್ಲ. ಮಾತಾಡ್ಬೋದು, ಏನು ಅವ್ರಿಗೇನು ಭಯ ಇಲ್ಲ. ಆದ್ರೂ ಆ ಥರ ಮಾತಾಡೋದಕ್ಕಿಂತ ನಮ್ಮ ಕೆಲಸದ ಬಗ್ಗೆ ಮಾತಾಡಿರ್ತಾರಲ್ಲ ಅದ್ರ ಮೂಲಕನೇ ಉತ್ತರ ಕೊಟ್ಟರೆ ನಮಗೇನೋ ಒಂಥರ ಖುಷಿ. ಅದಕ್ಕೋಸ್ಕರ ಸುಮ್ಮನಿದ್ದೀನಿ. ಏನಕ್ಕೆ ಈ ವಿಷಯ ಹೇಳಿದೆ ಅಂದರೆ ಇವಾಗ ಬದನೇಕಾಯಿ ಕಟ್ ಮಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಬದನೇಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಯಾವಾಗಲೇ ನೋಡಿದ್ರಲ್ಲ ಯಾವ ಥರ ಹುಳು ಇತ್ತು ಅಂತ. ಮನುಷ್ಯನು ಹಂಗೆ ನಮ್ಮ ಜೊತೆ ಇರೋ ತನಕ ಚೆನ್ನಾಗಿರ್ತಾರೆ. ಅಂದರೆ ನಮ್ಮ ಹತ್ರ ಏನು ಇರುತ್ತೆ ಅಲ್ಲಿ ತನಕ ಚೆನ್ನಾಗಿರ್ತಾನೆ. ನಮ್ಮ ಹತ್ರ ಏನೂ ಇಲ್ಲ ಅಂತ ಅಂದಾಗ ನಮ್ಮ ಬಗ್ಗೆ ಯಾವ ಥರ ಮಾತಾಡ್ತಾರೆ ಅಂತ ನನಗೆ ಇವಾಗ ಗೊತ್ತಾಯಿತು. ಸೊ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಕೆಲವೊಬ್ಬರು ಬುದ್ಧಿ ಗುಣ ಗೊತ್ತಾಗಿದ್ದು, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಾಗೋದು ಅವ್ರು ಏನು ಅಂತ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಬದನೇಕಾಯಿ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ, ಸಿಪ್ಪೆ ಒಳಗಡೆ ಕಟ್ ಮಾಡಿದಾಗ ಯಾವ ರೀತಿ ಹುಳು ಐತೆ ಅಂತ. ಮನುಷ್ಯನೂ ಅಷ್ಟೇ ಮೇಲ್ಗಡೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿರ್ತಾನೆ. ಅದಕ್ಕೆ ಇವಾಗ ಅಂಥವ್ರಿಂದ ದೂರನೇ ಇದ್ದೀನಿ. ನೋಡಿ ಈ ರೀತಿ ಬದನೇಕಾಯಿ ಎಲ್ಲ ಕಟ್ ಮಾಡಿದ್ಮೇಲೆ ನಾವು ಉಪ್ಪು ಹಾಕಿ ಒಂದು ಬಟ್ಲಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ಟಿರ್ತೀವಲ್ಲ, ಅದರೊಳಗಡೆ ಬದನೇಕಾಯಿ ಹಾಕಿದ್ಮೇಲೆ ನೀಟಾಗಿ ಎಲ್ಲನೂ ನೀರಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಬದನೇಕಾಯಿ ಬೇಗ ಕಪ್ಪಾಗೋದಿಲ್ಲ. ಸೊ ನೀವು ಇದೇ ರೀತಿ ಮಾಡಿ, ಅವಾಗ ನೀವೇ ಹೇಳ್ತೀರಾ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಕಾಳೆಲ್ಲ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಏನಕ್ಕಂದರೆ ತುಂಬ ಜಾಸ್ತಿ ಕಾಳನ್ನ ಬೇಯಿಸಬಾರ್ದು. ಏನಕ್ಕಂದರೆ ಜಾಸ್ತಿ ಬೇಯಿಸ್ಬಿಟ್ರೆ ರುಬ್ಬೇಕಾದ್ರೆ ಫುಲ್ ತೆಳ್ಳೆ ರೀತಿ ಆಗಿಬಿಡುತ್ತೆ ಖಾರ. ಸೊ ಇದು ಬಂದು ಖಾರನ ನಾವು ತರ್ತರಿಯಾಗಿ ರುಬ್ಕೋಬೇಕು. ಅದಕ್ಕೋಸ್ಕರ ನೋಡಿ ಕಾಳು ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಕಾಳು ನೀಟಾಗಿ ಬೆಂದಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಕಾಳು ಜಾಸ್ತಿ ಬೆಂದ್ಬಿಟ್ರೆ ನಾವು ಈಗ ಖಾರ ಆಡಿಸ್ಬೇಕಾದ್ರೆ ಏನಾಗ್ಬಿಡುತ್ತೆ, ಫುಲ್ ನುಣ್ಣಗೆ ಪೇಸ್ಟ್ ಆಗಿಬಿಡುತ್ತೆ. ಫುಲ್ಲು ಸಣ್ಣಕ್ಕಾಗ್ಬಿಟ್ರೆ ಅದನ್ನು ನಾವು ಚಪಾತಿ ರೊಟ್ಟಿಗೆ ತಿನ್ನಬೇಕಾದ್ರೆ ಆ ಟೇಸ್ಟೇ ಹೊರ್ಟೋಗ್ಬಿಡುತ್ತೆ. ಸೊ ಖಾರನ ಮಾಡಬೇಕಾದ್ರೆ ತಗ್ರಿಕಾಳು ತಣ್ಣಿಕಾಳು ಖಾರನ ಮಾಡಬೇಕಾದ್ರೆ ತುಂಬ ಜಾಸ್ತಿ ಕಾಳನ್ನ ಬೇಯಿಸ್ಕೋಬೇಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಗ್ಯಾಸ್ನ ಒಂದು ಸ್ವಲ್ಪ ಬೇಗನೆ ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದ್ರ ಕಾವಿರುತ್ತಲ್ಲ, ಸೊ ಅದಕ್ಕೂ ಸ್ವಲ್ಪ ಕಾಳು ಬೇಯ್ಕೊಳ್ಳುತ್ತೆ. ಇದರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಏನೇ ಮಾಡಬೇಕಾದ್ರೂ ಅಷ್ಟೇ, ಇವಾಗ ನಾವು ಡ್ರೈ ಗೋಬಿ ಮಾಡಬೇಕಾದ್ರೂ ಅಷ್ಟೇ, ಸೊ ಬೇಗ ಗ್ಯಾಸ್ನ ಒಂದು 2 ಕುದಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಟ್ರೆ ಆ ಕಾವಿಗೆ ಬೇಗ ಬೆಂದೋಗ್ಬಿಡುತ್ತೆ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 2 ಟೀ ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿನ ಹಾಕ್ತಾಯಿದ್ದೀನಿ. ಹಾಗೆ ನಾನು ಕಾಳು ಮತ್ತು ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನ ಇವಾಗ ಒಂದು ಜಾಲರಿ ಬಟ್ಲಿಗೆ ಸೋರಾಕಿದ್ದೀನಿ. ಮತ್ತು ಕಾಳು ತುಂಬ ಬಿಸಿ ಇದೆ ನೋಡಿ, ಕಾವು ಯಾವ ರೀತಿ ಹೋಗ್ತಿದೆ ಅಂತ. ಸೊ ಅಂದರೆ ಹೊಗೆ ರೀತಿ ಹೋಗ್ತಿದೆಯಲ್ಲ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಹಾಗೆ ಇವಾಗ ನಾನು ಸ್ವಲ್ಪ ಚಕ್ಕೆ ಲವಂಗ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಚಕ್ಕೆ ಲವಂಗ ಪೌಡ್ರನ್ನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ಬಿಟ್ಟಿದ್ದೀನಿ. ಸಪ್ರೇಟ್ ಇಟ್ಟಿಲ್ಲ ನಾನು. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಾಯಿ ಹಾಕ್ತೀನಿ ಅಂದರೆ ಹಾಕ್ಬೋದು. ನಾನಿಲ್ಲಿ ಕಾಯಿನ ಹಾಕ್ತಾಯಿಲ್ಲ. ಏನಕ್ಕಂದರೆ ಅಮ್ಮ ಕಾಯಿ ಹಾಕೋದು ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀವು ಬೇಕು ಅಂದರೆ ತುಂಬ ಜಾಸ್ತಿ ಎಲ್ಲ ಒಂದು ಸ್ವಲ್ಪನ ಹಾಕ್ಕೊಳ್ಳಿ. ಇವಾಗ ನೋಡಿ ಟೊಮೊಟೊ ಎಲ್ಲ ಯಾವ ರೀತಿ ಬೆಂದೋಗಿದೆ ಅಂತ. ಸೊ ಮೆಣಸಿನ್ಕಾಯಿ ಕೂಡ ನೀಟಾಗಿ ಬೆಂದೋಗಿದೆ. ಎಲ್ಲ ತುಂಬ ಬಿಸಿ ಇದೆ. ಈ ಥರ ಬಿಸಿ ಇದ್ದಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಆಡಿಸೋದಕ್ಕಾಗೋದಿಲ್ಲ. ಸೊ ಅವಾಗ ಏನು ಮಾಡಬೇಕಪ್ಪ ಅಂದರೆ ಹೇಳ್ತೀನಿ ರೀ. ಇವಾಗ ಅಮ್ಮ ಇಲ್ಲಿ ಬಂದು ಖಾರದ ಪುಡಿನ ಹಾಕ್ತಾಯಿದ್ದಾರೆ. ಇದು ಬಂದು ಬೇಳೆ ಸಾಂಬಾರು ಪೌಡ್ರು. ನಾನು ನೆನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸಾಂಬಾರು ಪೌಡ್ರು ಅಂದರೆ ನಾವು ಮಟನ್ ಪೌಡ್ರು ಬೇರೆ, ಬೇಳೆ ಸಾಂಬಾರು ಪೌಡ್ರನ್ನ ಬೇರೆ ಮಾಡ್ಕೊಬಿಟ್ಟಿರ್ತೀವಿ. ಕೆಲವೊಬ್ರು ಹಂಗಲ್ಲ, ಕೆಲವೊಂದು ವೀಡಿಯೋಸ್ನ ನೋಡ್ತಾ ಇರ್ತೀವಲ್ಲ, ಅವಾಗ ಅವರು 1 ಟೀ ಸ್ಪೂನು
ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿ ಒಂದು ಟೀ ಸ್ಪೂನ್ ಹಾಕ್ತಾರೆ. ನಾವು ಆ ಥರ ಅಲ್ಲ. ಸೊ ಮಟನ್ ಪುಡಿ ಅಂತೀವಿ ಅದಕ್ಕೆ. ಇದಕ್ಕೆ ಬಂದು ಬೇಳೆ ಸಾರು ಪೌಡ್ರ್ ಅಂತ ಹೇಳ್ತೀವಿ. ಇದಕ್ಕೆ ಸ್ವಲ್ಪ ಕಡಲೆಕಾಳು, ಇದನ್ನೆಲ್ಲ ಜೀರಿಗೆ, ಮೆಣಸು ಇದನ್ನೆಲ್ಲ ಹಾಕಿ ಮಾಡಿಸಿರ್ತೀವಿ ಮೆಣ್ಸಿನ್ಕಾಯಿ ಜೊತೆಗೆ. ಸೊ ಆವಾಗಲೇ ಹೇಳ್ದಂಗೆ ಕಾಳು ತುಂಬ ಬಿಸಿ ಇದೆ ಅಂತ ಹೇಳಿದಾಗ, ಅರ್ಜೆಂಟು ಎಮರ್ಜೆನ್ಸಿ ಅಂತ ಅಂದಾಗ ಸೊ ಈ ರೀತಿ ತಣ್ಣೀರಲ್ಲಿ ಒಂದು ಸಲ ತೊಳ್ಕೊಬಿಡಿ. ನೋಡಿ ಅದರಲ್ಲಿ ಎಷ್ಟು ಕಾವಿದೆ, ಅದೆಲ್ಲ ಹೊಗೆ ರೀತಿ ಯಾವ ಥರ ಹೋಗ್ತಿದೆ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು. ಅಂದರೆ ನಾನು ಏಕೆ ಇಷ್ಟು ಅರ್ಜೆಂಟಾಗಿ ತೊಳ್ಕೊತಾ ಇದ್ದೀನಿ ಕಾಳನ್ನೆಲ್ಲ ಅಂದರೆ, ಕರೆಂಟು ಸರಿಯಾಗಿರೋದಿಲ್ಲ. ಆಲ್ರೆಡಿ ಒಂದು ಸಲ ಕರೆಂಟ್ ಹೋಗಿತ್ತು. ನಾನು ಈರುಳ್ಳಿ ಟೊಮೊಟೊ ಕಟ್ ಮಾಡಬೇಕಾದ್ರೆ ಒಂದು 5 ನಿಮಿಷ ತೆಗ್ದಿದ್ದೆ. ಮತ್ತೆ ಏನಾದರೂ ಕರೆಂಟ್ ಹೋಗ್ಬಿಡುತ್ತೆ ಅಂತೇಳಿ ಈ ರೀತಿ ತಣ್ಣೀರಲ್ಲಿ ತೊಳ್ಕೊತಾ ಇದ್ದೀನಿ. ಇವಾಗ ನೋಡಿ ಇದೆಲ್ಲ ಕಾಳೆಲ್ಲ ನೀಟಾಗಿ ತಣ್ಣಗಾಯ್ತು. ಇವಾಗ ನಾವು ಮಿಕ್ಸಿಲಿ ರುಬ್ಕೋಬೋದು. ಸೊ ಇದನ್ನು ಬಂದು 2 ಸಲ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ 2 ಸಲ ಕಾಳನ್ನ ಆಡಿಸ್ಕೊಳ್ಳಿ, ಒಂದೇ ಸಲ ಆಗೋದಿಲ್ಲ. ಏನಕ್ಕೆ ತುಂಬ ಜಾಸ್ತಿ ಆಗಿಬಿಟ್ರೆ ಅದು ಆಡ್ಸೋದಕ್ಕೆ ಆಗೋದಿಲ್ಲ. ಅಂದರೆ ಮಿಕ್ಸಿ ಜಾರ್ ತುಂಬ ಆಗಿಬಿಟ್ರೆ ಅದು ಅಷ್ಟು ಖಾರ ರುಬ್ಬೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು 2 ಸಲ 2 ಭಾಗ ಮಾಡ್ಕೊಂಡು ಆಡಿಸ್ತಾ ಇದ್ದೀನಿ. ನೀವೇನಾದರೂ ಇದಕ್ಕೂ ಸ್ವಲ್ಪ ಕಮ್ಮಿ ಹಾಕಿದ್ರೆ ನೀವು ಒಂದೇ ಸಲ ರುಬ್ಕೋಬೋದು. ನೀವು ಒಂದು ಸಲ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಆ ಥರ ತೊಗರಿಕಾಳು ಖಾರನ ಮಾಡಿ ರೊಟ್ಟಿ ಚಪಾತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವೇ ಕಮೆಂಟ್ಸ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಅಂತೇಳಿ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ಸೊ ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ. ಇನ್ನೂ ಸ್ವಲ್ಪ ತರ್ತರಿಯಾಗಿ ಬೇಕು ನಿಮಗೆ ಖಾರ ಅಂದರೆ ಆ ಥರನೇ ರುಬ್ಕೋಬೋದು. ಇಲ್ಲ ಬೇಡ ನಮಗೆ ಇನ್ನೂ ಫುಲ್ಲು ಸಣ್ಣಕ್ಕೆ ಬೇಕು ಅಂದರೆ ನೀವು ರುಬ್ಕೋಬೋದು, ಅದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಸೊ ನಾನು ಮಾಡೋದು ಯಾವಾಗಲೂ ಇದೇ ರೀತಿ. ನೋಡಿ ಈರುಳ್ಳಿ ಎಲ್ಲ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಖಾರನ ರುಬ್ಕೊಳ್ಳೋದ್ರಿಂದ. ಫಸ್ಟು ನಾನು ಖಾರದ ಪುಡಿ ಅದನ್ನೆಲ್ಲ ಹಾಕೊಂಡು ರುಬ್ಕೊಂಡಲ್ಲ, ಅದಕ್ಕೆ ಅದು ಸ್ವಲ್ಪ ಕೆಂಪಗಿದೆ ಖಾರ. ಇದು ಬಂದು ಬರೀ ಕಾಳು ಮಾತ್ರ ರುಬ್ಕೊಂಡಿದ್ದೀನಲ್ಲ ಅದಕ್ಕೆ ಹಸ್ರುಗಿದೆ. ಸೊ ಏನು ಈ ಥರ ಇದೆ ಅಂತ ಕಮೆಂಟ್ಸ್ ಮಾಡಬೇಡಿ. 2 ಸಲ ರುಬ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ. ಇನ್ನು ಅಮ್ಮ ಇಲ್ಲಿ ಪೂಜೆನ ಮಾಡ್ತಾಯಿದ್ರು. ಅದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ ಅಮ್ಮ ಸ್ನಾನಕ್ಕೆ ಹೋಗಿದ್ರು ಅಂತೇಳಿ ನಾನೇ ಇವತ್ತು ಮಾಡ್ತಾಯಿದ್ದೀನಿ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಖಾರ ಎಲ್ಲ ರುಬ್ಕೋತಾ ಇದ್ದೆ. ಅಮ್ಮ ಕೆಲ್ಸಕ್ಕೆ ಹೋಗಿದ್ರಲ್ಲ, ಸೊ ಪಾಪ ಸಾಕಾಗಿರ್ತಾರೆ ಅಂತೇಳಿ ನಾನೇ ಅಡುಗೆನ ಮಾಡ್ತಾಯಿದ್ದೀನಿ. ಅಂದರೆ ದಿನ ಮಾಡಲ್ಲ, ಅಮ್ಮ ನನಗೆ ಆಗ್ತಿಲ್ಲ ಅಂತ ಹೇಳ್ದಾಗ ಮಾತ್ರ ಮಾಡ್ತೀನಿ. ಏನಕ್ಕಂದರೆ ಅಮ್ಮ ಇವತ್ತು ಏನಕ್ಕೋ ಗೊತ್ತಿಲ್ಲ ಮೊನ್ನೆ ಹುಷಾರು ತಪ್ಪಿದ್ರು ಅಂತ ಹೇಳಿದ್ನಲ್ಲ, ಇವತ್ತು ಏನಕ್ಕೂ ಸ್ವಲ್ಪ ಆಗ್ತಾಯಿಲ್ಲ ಅಂತ ಹೇಳಿದರು. ಬೆಳಗ್ಗೆ ಹೋಗ್ಬೇಕಾದ್ರೇ ಅಂದರೆ ನೈಟ್ ಅನ್ನ ಉಳ್ಕೊಂಡಿತ್ತಲ್ಲ ಅದನ್ನು ಅಮ್ಮ ಏನು ಮಾಡ್ತಾರೆ ವೇಸ್ಟ್ ಮಾಡೋದಿಲ್ಲ, ಅದನ್ನು ಅವರೇ ಊಟ ಮಾಡ್ಕೊಂಡು ಹೊರ್ಟೋಗ್ತಾರೆ, ನಮಗೂ ಕೊಡೋದಿಲ್ಲ. ಇಲ್ಲ ಅಂದರೆ ಬಾಕ್ಸ್ಗೆ ಹಾಕೊಂಡು ತಗೋ ಹೊರ್ಟೋಗ್ತಾರೆ. ಸೊ ಏನಕ್ಕೆ ಅಂದರೆ ಕೆಲವೊಬ್ರಿಗೆ ಅನ್ನದ ಬೆಲೆ ಗೊತ್ತಿರುತ್ತೆ, ಅಂಥವ್ರು ಈ ರೀತಿ ವೇಸ್ಟ್ ಮಾಡಲ್ಲ. ಗೊತ್ತಿಲ್ಲ ಅನ್ನೋರೇ ಕೆಲವೊಂದು ಸಲ ವೇಸ್ಟ್ ಮಾಡೋದು. ನಮ್ಮಮ್ಮ ಒಂದು ಅಗ್ಲ ಅನ್ನ ಕೂಡ ವೇಸ್ಟ್ ಮಾಡಲ್ಲ. ಅದು ನೆನ್ನೆ ಬೆಳಗ್ಗೆದಾಗಲಿ ನೆನ್ನೆ ರಾತ್ರಿದಾಗಲಿ ಪಾಪ ಇಟ್ಕೊಂಡು ತಿನ್ಕೊಬಿಡ್ತಾರೆ. ಸೊ ನಾವೇ ತಿನ್ನಬೇಡ, ಕೆಲವೊಂದು ಸಲ ಇದೇ ರೀತಿ ಇರಲ್ಲ, ಈ ರೀತಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ. ನಿಮ್ಗೇನು ಗೊತ್ತು, ಕಷ್ಟಪಟ್ಟಿರೋರು ಗೊತ್ತು, ಸುಮ್ಮನೆ ಇರು ಅಂತೇಳಿ ನಮ್ಮನ್ನೇ ಸುಮ್ಮನಿರಿಸ್ಬಿಡ್ತಾರೆ. ಇನ್ನು ಅಪ್ಪಂಗೆ ಟೀ ಮಾಡಿಕೊಟ್ಟಿದ್ನಲ್ಲ ಅದು ಸ್ವಲ್ಪ ಹಂಗೆ ಉಳ್ಕೊಬಿಟ್ಟಿತ್ತು. ಏನಕ್ಕಂದರೆ ಅಮ್ಮ ಹಂಗೆ ಅದನ್ನೇ ಬಿಸಿ ಮಾಡಿಕೊಡ್ತೀವಿ ಯಾವಾಗಲೂ ಅಷ್ಟೇ. ಅಪ್ಪ 4 ಟೀ ಕುಡಿತಾರಲ್ಲ, ಅಮ್ಮ 5 ಗಂಟೆಲಿ ಬರ್ತಾರಲ್ಲ, ಅದನ್ನೇ ಮಾಡಿಡ್ತೀವಲ್ಲ, ಸೊ ಅದನ್ನೇ ಬಿಸಿ ಮಾಡಿಕೊಡ್ತೀವಿ, ಅದನ್ನೇ ಅಮ್ಮ ಕುಡ್ಕೋತಾರೆ. ಇನ್ನು ಇಲ್ಲಿ ನಾನು ಖಾರ ಮಾಡೋದಕ್ಕೆ ಅಂತೇಳಿ ಒಂದು ಪಾತ್ರೆ ಅಂದರೆ ಕಾಳನ್ನ ಬೇಯಿಸ್ಕೊಂಡಲ್ಲ ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಟೀ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆನ ಹಾಕಿ ಒಂದು 3ರಿಂದ 4 ಮೆಣಸಿನ್ಕಾಯಿನ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ ಎಲ್ಲ ಸಾಫ್ಟ್ ಆಗಬೇಕು. ಸೊ ಇವಾಗ ನೀಟಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೊಟೊನ ಹಾಕಿ, ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಏನಕ್ಕಪ್ಪ ಇವತ್ತು ಹಸಿ ತೊಗರಿಕಾಳು ಖಾರ ಮಾಡ್ತಾಯಿದ್ದೀವಿ ಅಂದರೆ, ಒಂದು 4 ದಿನದಿಂದ ನಮ್ಮಪ್ಪ ಹಸಿ ತೊಗರಿಕಾಳ್ದು ಖಾರ ತಿನ್ನಬೇಕು ಅಂತ ಕೇಳ್ತಾನೆ ಇದ್ದರು. ಈ ಸೋನೆಯಿಂದ ಕಾಯಿನ ಕುಯ್ಯೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಮಧ್ಯಾಹ್ನ ಸ್ವಲ್ಪ ಸೋನೆ ನಿಂತೋಗಿತ್ತು ಅಂತೇಳಿ ನಾನೇ ಕಾಯೆಲ್ಲ ಕುಯ್ದಿಟ್ಟಿದ್ದೆ. ಏನಕ್ಕಂದರೆ ಅಪ್ಪ ತುಂಬ ದಿನದಿಂದ ಕೇಳ್ತಾ ಇದ್ರಲ್ಲ ಅದಕ್ಕೆ. ಹಾಗೆ ಇನ್ನೊಂದೇನು ಅಂದರೆ ಹಸಿ ಕಾಳು ಇದ್ದಾಗ ಅದರಿಂದ ಏನೇನೆಲ್ಲ ವೆರೈಟಿ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ಕೊಬಿಡ್ತೀವಿ ನಾವು. ಏನಕ್ಕಂದರೆ ಹಸಿ ಕಾಳು ಸೀಸನ್ ಮುಗಿದ್ಮೇಲೆ ಇನ್ನು ಏನಪ್ಪ ಅದು ಒಣ ತೊಗರಿಕಾಳು, ಒಣ ಅವರೆಕಾಳು ಮತ್ತು ಹುಳ್ಳಿಕಾಳು, ಈ ಸಾಂಬಾರು ಬೇಳೆಕಾಳು ಇದ್ದಿದ್ದೆ. ಏನಕ್ಕಂದರೆ ಇದೆಲ್ಲ ತಿರೋಗ್ಬಿಟ್ರೆ ಇನ್ನು ಮಾಮೂಲಿ ನಾರ್ಮಲ್ ಬೇಳೆ ಸಾರು, ಉಪ್ಸಾರು, ಬೇಳೆಕಾಳು ಒಂದು ಹೆಸರು, ಸೊ ಬೇಜಾರು ಅದನ್ನೇ ತಿನ್ನೋದಕ್ಕೆ. ಅದಕ್ಕೋಸ್ಕರ ಹಸಿ ಕಾಳು ಬಂದಾಗ ಎಲ್ಲ ರೀತಿ ವೆರೈಟಿ, ಇದರಿಂದ ವಡೆ, ಈ ರೀತಿ ಖಾರ ಮತ್ತು ಇದನ್ನು ಹಾಕಿ ಬಾತು, ಉಪ್ಪಿಟ್ಟು, ಉಪ್ಪು ಸಾಂಬಾರು, ಇದರಿಂದ ಒಗ್ಗರಣೆ ಸಾರು, ಸೊ ಎಲ್ಲ ಮಾಡ್ಕೊಂಡು ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಬದನೆಕಾಯಿಗೆ ಉಪ್ಪು ಹಾಕೋದ್ರಿಂದ ಸೊ ಬದನೆಕಾಯಿ ಒಂದು ಸ್ವಲ್ಪ ಕೂಡ ಕಪ್ಪಾಗೋದಿಲ್ಲ. ಇವಾಗ ಬದನೆಕಾಯಿನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬದನೆಕಾಯಿ ನೀಟಾಗಿ ಎಣ್ಣೆಲಿ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಏನು ಮಸಾಲೆನ ರುಬ್ಕೊಂಡಿದ್ದೀನಿ ಅಂದರೆ ಕಾಳನ್ನ ಬೇಯಿಸ್ಕೊಂಡು
ಆಡಿಸ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಇದರೊಳಗಡೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಹಾಕ್ಬಿಟ್ಟು ಫಸ್ಟು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಒಂದು 5 ನಿಮಿಷನಾದರೂ. ಏನಕ್ಕೆ ಅಂದರೆ ಸೊ ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಅದು ಖಾರನ ಹಾಕ್ಬೇಕಾದ್ರೆ ಒಂದು ಕೈಲಿ ಫೋನ್ ಇತ್ತು, ಇನ್ನೊಂದು ಕೈಲಿ ಹಾಕ್ತಾ ಇದ್ನಲ್ಲ. ಸೊ ಅವಾಗ ಹಿಂಗೆ ಶೇಕ್ ಮಾಡಬೇಕಾದ್ರೆ ಇಲ್ಲಿ ಟೀ ಮಾಡೋದಕ್ಕೆ ಅಂದರೆ ಟೀ ಬಿಸಿ ಮಾಡೋದಕ್ಕೆ ಇಟ್ಟಿದೆ. ಸೊ ಅದನ್ನೇ ಬೀಳಿಸ್ಬಿಟ್ಟಿದೆ, ಜಸ್ಟ್ ಮಿಸ್ ಆಯಿತು. ನಮ್ಮ ಅಮ್ಮ ಕೈಲಿ ಬೈಸ್ಕೊಳ್ವೆ. ಇವಾಗ ಗ್ಯಾಸ್ ಊರಿನ ಕಮ್ಮಿ ಮಾಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಆವಾಗಲೇ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 2 ನಿಮಿಷನಾದರೂ ಇದು ಎಣ್ಣೆಲಿ ಫ್ರೈ ಆಗಬೇಕು. ಸೊ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾವು ಯಾವ ಜಾರಲ್ಲಿ ಆಡಿಸ್ಕೊಂಡಿದ್ದೋ ಅದರಲ್ಲೆಲ್ಲ ಒಂದು ಸ್ವಲ್ಪ ಮಸಾಲೆ ಹಂಗೆ ಉಳ್ಕೊಂಡಿರುತ್ತಲ್ಲ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಅಂದರೆ ತುಂಬ ಜಾಸ್ತಿ ಹಾಕ್ಬಾರ್ದು, ಇದಕ್ಕೆ ಒಂದು ಸ್ವಲ್ಪ ಹಾಕಬೇಕು. ಏನಕ್ಕೆ ಆಲ್ರೆಡಿ ಕಾಳು ಬೇಯಿಸ್ಕೊಂಡಿರ್ತೀವಿ. ಸೊ ಇದು ಬೇಗ ಆಗುತ್ತೆ. ಅದು ಅಲ್ಲದೆ ಹಸಿ ಸ್ಮೆಲ್ ಕೂಡ ಅಷ್ಟು ಇರೋದಿಲ್ಲ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಯಾವ ಜಾರಲ್ಲಿ ಖಾರನ ರುಬ್ಕೊಂಡಿದ್ದೋ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರಿಂದ ಮತ್ತೆ ಒಂದು ಬೌಲ್ಗೆ ನೀರು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅದರಲ್ಲೆಲ್ಲ ಸ್ವಲ್ಪ ಮಸಾಲೆ ಇದೆಯಲ್ಲ, ಅದಕ್ಕೆ ನಾನು ಹಾಕುವಾಗ ಒಂದೇ ಕೈಲಲ್ವ ಹಾಕಿದ್ದು. ಸೊ ಇನ್ನೊಂದು ಕೈಲಿ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ನೀಟಾಗಿ ಎಲ್ಲ ಹಾಕೋದಕ್ಕಾಗಲಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನಿಮ್ಗೇನಾದ್ರು ಒಂದು ಸ್ವಲ್ಪ ತೆಳ್ಳೆ ಇರಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಬೇಡ ಗಟ್ಟಿಯಾಗಿರಬೇಕು ಅಂದರೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ಇವಾಗ ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಸೊ ಆವಾಗಲೇ ಹೇಳ್ದಂಗೆ ಇದು ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಫ್ಲೇವರು ಅಷ್ಟೇ ಚೆನ್ನಾಗಿ ಬರ್ತಿದೆ ಗಾಯ್ಸ್. ನಿಜವಾಗ್ಲೂ ನೋಡ್ತಾ ಇದ್ದರೆ ಇವಾಗಲೇ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೊ ನೀವೇ ಕಮೆಂಟ್ಸ್ ಮಾಡ್ತೀರಾ ನಾನು ಆವಾಗಲೇ ಹೇಳ್ದಂಗೆ. ಇವಾಗ ಒಂದು 5 ನಿಮಿಷ ಆಯಿತು, ಇದು ನೀಟಾಗಿ ಎಲ್ಲ ಕುಕ್ ಆಗಿದೆ. ಸೊ ಇವಾಗ ಇದಕ್ಕೆ ನಾನು ನೆಕ್ಸ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಕಾಳನ್ನ ಬೇಯಿಸ್ಬೇಕಾದ್ರೇ ಉಪ್ಪನ್ನ ಹಾಕ್ಕೋಬೋದು. ನಾನು ಏನಕ್ಕೆ ಹಾಕಲಿಲ್ಲ ಅಂದರೆ ಅಮ್ಮ ನಾನೇ ಹಾಕ್ತೀನಿ, ನೀನು ಹಾಕ್ಬೇಡ. ಏನಕ್ಕೆ ನಮ್ಮಪ್ಪ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದಿಲ್ಲ, ನನ್ನ ಕೈಲಿ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ. ಸಾಂಬಾರಾದರೆ ಉಪ್ಪಾದರೆ ಸ್ವಲ್ಪ ನೀರು ಹಾಕಿ ಕಮ್ಮಿ ಮಾಡ್ಕೊಬೋದು, ಖಾರ ಅಲ್ವಾ. ಸೊ ಮತ್ತೆ ನೀರು ಹಾಕೋದಕ್ಕಾಗೋದಿಲ್ಲ, ಅದಕ್ಕೆ ಅಮ್ಮ ನಾನೇ ಹಾಕ್ತೀನಿ ಅಂತ ಹೇಳಿದರು. ನೀವು ಮಾಡಬೇಕಾದ್ರೆ ಸೊ ಕಾಳು ಬೇಯಾಕ್ತಿರಲ್ಲ ಆವಾಗಲೇ ಉಪ್ಪು ಹಾಕ್ಬಿಡಿ, ಇಲ್ಲಾಂದರೆ ಖಾರ ರುಬ್ಕೋಬೇಕಾದ್ರೂ ಹಾಕಿ. ಸೊ ನಾನು ಖಾರ ರುಬ್ಬೇಕಾದ್ರೆ ಅಮ್ಮನ ಹಾಕಿ ಅಂತ ಹೇಳಿದೆ. ಅಮ್ಮ ನಾನು ಲಾಸ್ಟಲ್ಲೇ ಹಾಕ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನಾದೆ. ನಾನೇ ಹಾಕ್ತಾಯಿದ್ದೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ, ಅಪ್ಪ ಉಪ್ಪಾದರೆ ಬೈತಾರೆ, ತಿನ್ನೋದಿಲ್ಲ. ಸೊ ಅದಕ್ಕೆ ಅಮ್ಮ ನಾನೇ ಹಾಕ್ತೀನಿ ಅಂತ ಹೇಳ್ತಾರೆ. ನಮ್ಮಮ್ಮ ಇವಾಗಲೂ ನಮ್ಮ ಅಪ್ಪಂಗೆ ಸ್ವಲ್ಪ ಹೆದರ್ಕೋತಾರೆ ಅಡುಗೆ ವಿಷಯದಲ್ಲಿ. ಇನ್ನು ಇವಾಗ ಇದು ಫ್ರೈ ಆಯಿತು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಸೊ ಫೈನಲಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನೀವು ಬೇಕಂದರೆ ಆಡ್ಸೋದಕ್ಕೆ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ರೀತಿನಾದರೂ ಹಾಕ್ಕೋಬೋದು. ಆಡ್ಸೋದಕ್ಕೂ ಹಾಕ್ಬಿಟ್ಟು ಈ ರೀತಿ ಹಾಕ್ತೀನಿ ಅಂದರೆ ಹಾಕ್ಕೋಬೋದು. ಸೊ ಅದು ನಾನು ಹೇಳಿದ್ನಲ್ಲ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ಆದರೆ ನಾನು ಏನೇನೆಲ್ಲ ಐಟಮ್ಸ್ನ ಹಾಕಿ ಮಾಡಿದೆ ಅದೇ ರೀತಿ ಮಾಡಿ, ಖಾರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಅಮ್ಮ ಚಪಾತಿ ಮಾಡ್ತೀನಿ ಅಂತ ಹೇಳಿದರು. ಇನ್ನು ಬೆಳಗ್ಗೆಗೆ ಎದ್ದು ಹೊಲ್ದ ಹತ್ರ ಹೋಗ್ತಾರಲ್ಲ, ನನಗೆ ಅಷ್ಟು ಚೆನ್ನಾಗಿ ರೊಟ್ಟಿ ಹಾಕೋದಕ್ಕೆ ಬರೋದಿಲ್ಲ. ಅದಕ್ಕೆ ಅಮ್ಮನಿಗೆ ನೀವು ಇವಾಗ ರೊಟ್ಟಿ ಹಾಕಿ ಬೆಳಗ್ಗೆಗೆ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಹೋಗಿ, ನಾನು ಚಪಾತಿನ ಒತ್ತುತ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಇಲ್ಲಿ ರೊಟ್ಟಿನ ಹಾಕ್ತಾಯಿದ್ದಾರೆ. ಸೊ ನಾನು ಒಂದು ಸ್ವಲ್ಪ ನೋಡ್ಕೊತಾ ಇದ್ದೀನಿ. ಏನಕ್ಕೆ ನನಗೂ ಬರುತ್ತೆ, ಕೆಲವೊಂದು ಸಲ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಕಿತ್ತೋಗ್ಬಿಡುತ್ತೆ ತಟ್ಟಬೇಕಾದ್ರೆ. ಅದಕ್ಕೆ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದಾರೆ ನಮ್ಮ ಅಮ್ಮ ಅಂತ. ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋದ್ರಿಂದ. ಅನ್ನ ಇದ್ದರೆ ಏನು ಮಾಡ್ತೀವಿ ಅಂದರೆ ನಾವು ಜಾರ್ಗೆ ಹಾಕ್ಕೊಂಡು ಅನ್ನನ ಆಡಿಸ್ಕೊಂಡು ಮಾಡ್ತೀವಿ. ಅನ್ನ ಏನಾದರೂ ಇಲ್ಲ ಅಂದರೆ ಅಮ್ಮ ತಣ್ಣೀರಲ್ಲೇ ಕಲಿಸ್ಕೋತಾರೆ, ಬಿಸಿನೀರೇನು ಕಾಯಿಸ್ಕೊಳ್ಳೋದಿಲ್ಲ. ಕೆಲವೊಬ್ಬರು ಬಿಸಿನೀರನ್ನ ಕಾಯಿಸ್ಕೋತಾರೆ, ಅವ್ರಿಗೆ ಯಾವ ಥರ ಮಾಡೋಕ್ಕೆ ಬರುತ್ತೆ ಆ ಥರ ಮಾಡ್ತಾರೆ. ನಾವು ಎಣ್ಣೆಕಾಯಿ ಮಾಡ್ಕೊಂಡು ತರ್ತೀವಿ, ಕೆಲವೊಬ್ಬರು ಹಸಿಟ್ಟನ್ನ ಹಾಕ್ಕೊಂಡು ತರ್ತಾರೆ. ನಾನು ಹೇಳಿದ್ನಲ್ಲ ಅವ್ರಿಗೆ ಯಾವ ರೀತಿ ಬರುತ್ತೆ ಆ ಥರ ಮಾಡ್ತಾರೆ. ಸೊ ನಮ್ಮನೆ ಯಾವಾಗಲೂ ಇದೇ ರೀತಿ, ನಾನು ಮಾಡುವಾಗಲೂ ಇದೇ ರೀತಿ ಎಣ್ಣೆಕಾಯಿಲೇ ನನಗೂ ಮಾಡೋದಕ್ಕೆ ಬರೋದು. ಸೊ ನನಗೆ ಹಿಟ್ಟು ಅಂದರೆ ಮೇಲ್ಗಡೆ ಹಸಿಟ್ಟೆಲ್ಲ ಹಾಕ್ಕೊಂಡು ತಟ್ಟೋದಕ್ಕೆ ಬರೋದಿಲ್ಲ. ನನಗೆ ಆಮೇಲೆ ರೊಟ್ಟಿ ಸ್ವಲ್ಪ ಕಲ್ಲು ರೀತಿ ಇರಬೇಕು, ಅಂದರೆ ತುಂಬ ಜಾಸ್ತಿ ಎಲ್ಲ ತಿನ್ಬೇಕಾದ್ರೆ ಕರುಮ್ ಅಂತ ಅನ್ಬೇಕು. ಚಪಾತಿ ಆದರೂ ಅಷ್ಟೇ. ಇನ್ನು ಅಪ್ಪನಿಗೆ ಅಣ್ಣಂಗೆ, ನಮ್ಮ ಅಣ್ಣಂಗಂತೂ ಫುಲ್ ಸಾಫ್ಟಾಗಿರಬೇಕು, ಈ ಥರ ಇದ್ರೆ ತಿನ್ನೋದಿಲ್ಲ. ಸೊ ನಿಜವಾಗ್ಲೂ ಯಾವ ಥರ ಇದೆ ಟೇಸ್ಟು ಅಂದರೆ ತುಂಬ ಚೆನ್ನಾಗಿದೆ. ಸೊ ಒಂದು ಸಲ ನೀವು ಟ್ರೈ ಮಾಡಿ ಗೈಸ್, ನಾನೇ ಹೇಳ್ತಾ ಇದ್ದೀನಲ್ಲ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಸೊ ಇದೇ ರೀತಿ ಹೊಸ ಹೊಸ ಬ್ಲಾಗ್ಗಳ ಜೊತೆ, ಅಂದರೆ ಹೊಸ ಹೊಸ ರೆಸಿಪಿಗಳ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ, ಅಂದರೆ ಹೇಳ್ಕೊಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.